on the stage. Assalamu alaikum wa rahmatullahi ta'ala wa barakatuh. Alhamdulillahi rabbil alameen. Assalatu wassalamu ala ashrafil mursalin wa ala alihi wa sahbihi ajma'in. ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ, ತೀರ್ಪುಗಾರರೇ, ಅದೇ ರೀತಿ ನನ್ನ ಮೆಚ್ಚಿನ ಪ್ರೀತಿಯ ಸಹೋದರರೇ, ಹುಕುಂ KAC ಆರ್ಟ್ಸ್ ಫೆಸ್ಟಿನಲ್ಲಿ ನನಗೆ ಈ ಒಂದು ವೇದಿಕೆಯಲ್ಲಿ ಸಕಾಲಿಕವಾಗಿ ಚರ್ಚಿಸಲ್ಪಡಬೇಕಾದಂತಹ ಒಂದು ವಿಷಯವಾಗಿದೆ ಮುಸ್ಲಿಂ ಮದುವೆ ಮನೆಗಳಲ್ಲಿ ನಡೆಯುತ್ತಿರುವಂತಹ ಅನಾಚಾರಗಳು ಎಂಬುವಂಥದ್ದು. ಈ ಒಂದು ವಿಷಯದ ಕುರಿತು ಹೇಳಲು ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್. ಪ್ರೀತಿಯ ಸಹೋದರರೇ, ಮಾನವನ ಜೀವನದ ಒಂದು ಸುಪ್ರಧಾನ ಘಟಕವಾಗಿದೆ ವಿವಾಹ ಎನ್ನುವಂಥದ್ದು. ಪರಿಶುದ್ಧ ಇಸ್ಲಾಂ ಕೂಡ ವಿವಾಹಕ್ಕೆ ಅತಿಯಾದ ಪ್ರಾಮುಖ್ಯತೆಯನ್ನು ಕಲ್ಪಿಸಿದೆ. ಹಲವಾರು ಹದೀಸ್ಗಳಲ್ಲಿ ಉದ್ಗರಿಸಲ್ಪಟ್ಟಂತೆ ಯಾರೊಬ್ಬನಿಗೆ ಬಾಅತ್ ಸಾಧ್ಯವೋ ಅವನು ವಿವಾಹವಾಗಿರಲಿ ಎಂದಾಗಿದೆ. ಇಲ್ಲದಿದ್ದ ಪಕ್ಷದಲ್ಲಿ ಆತನಿಂದ ಅನೇಕ ತಪ್ಪುಗಳು ಸಂಭವಿಸಬಹುದು ಎಂಬುದರ ಒಂದು ಸೂಚಕವೂ ಕೂಡ ಹೌದು. ಅದೇ ರೀತಿ ಮತ್ತೊಂದು ಹದೀಸಿನಲ್ಲಿ ಕಾಣಬಹುದು, ಇದಾ ತಜವ್ವಜಲ್ ಅಬ್ದು ಇಸ್ತಕ್ಮಲ ನಿಸ್ಫುದ್ದೀನ್, ಯಾವುದೇ ಓರ್ವ ವ್ಯಕ್ತಿಯು ಅವನು ವಿವಾಹವಾದರೆ ಆತನ ದೀನ್ ಕಾರ್ಯದಲ್ಲಿ ಭಾಗಶಃ ಪೂರ್ತಿಯಾಯಿತು ಎಂದಾಗಿದೆ ಆ ಒಂದು ಹದೀಸಿನಲ್ಲಿ ಉದ್ಗರಿಸಲ್ಪಡುವುದು. ಅಷ್ಟಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ವಿವಾಹಕ್ಕೆ ಇಸ್ಲಾಂ ಕಲ್ಪಿಸುತ್ತದೆ. ಪ್ರೀತಿಯ ಸಹೋದರರೇ, ಆದರೆ ಇಂದು ಈ ಒಂದು ವಿವಾಹ ಎನ್ನುವಂಥದ್ದು ಕೇವಲ ಮೋಜು ಮಸ್ತಿಗಾಗಿ ಆನಂದಕ್ಕಾಗಿ ಏರ್ಪಡಿಸುವಂತಹ ಸಮಾರಂಭವಾಗಿ ಮಾರ್ಪಡ್ತಾ ಇದೆ. ಪ್ರೀತಿಯ ಸಹೋದರರ, ಪ್ರಸಕ್ತವಾಗಿ ಜನರು ಕೇವಲ ಸೌಂದರ್ಯದ ಮಸ್ತಿನಲ್ಲಿ, ಹಣದ ಅಂತಸ್ತಿನಲ್ಲಿ, ಸಿರಿವಂತರ ಲಯ ತಾಳಕ್ಕೆ ತಕ್ಕಂತೆ ತಮ್ಮ ಘನತೆಯನ್ನು ಎಲ್ಲೂ ಕುಗ್ಗದ ರೀತಿಯಲ್ಲಿ, ಸಿರಿವಂತರ ಲಯ ತಾಳಕ್ಕೆ ತಕ್ಕಂತೆ ತಮ್ಮ ಘನತೆಯನ್ನು ಎಲ್ಲೂ ಕುಗ್ಗದ ರೀತಿಯಲ್ಲಿ ದುಂದಾಗಿ ಆಹಾರವನ್ನು, ದುಂದಾಗಿ ಹಣವನ್ನು ವ್ಯರ್ಥ ಮಾಡಿಕೊಂಡು ಅಂದು ಕತ್ತಲ ಲೋಕದಲ್ಲಿ ಮಂದಮಗ್ನರಾಗಿದ್ದಂತಹ ಅರಬಿಯನ್ ಸಮುದಾಯದ ರೂಪವನ್ನು ತಾಳ್ತಾ ಇದೆ. ಇವೆಲ್ಲವೂ ನಡೆಯುತ್ತಿರುವಂತಹದ್ದು ಯಾವುದೇ ಅನ್ಯ ಧರ್ಮೀಯರಿಂದಲ್ಲ, ಯಾವುದೇ ಇಸ್ಲಾಮಿನ ಗಂಧ ಗಾಳಿಯು ಸುಳಿಯದ ಪ್ರದೇಶದಿಂದಲ್ಲ. ಇವೆಲ್ಲವೂ ನಡೆಯುತ್ತಿರುವಂತಹದ್ದು ಅಂದು ಆ ಅರೇಬಿಯನ್ ಸಮುದಾಯವನ್ನು ತಿದ್ದಿ ತೀಡಿ ಈ ಒಂದು ಲೋಕಕ್ಕೆ ಮಾದರಿಯುತ, ಈ ಒಂದು ಲೋಕಕ್ಕೆ ಸಂಸ್ಕಾರಯುತ ಜನರನ್ನಾಗಿ ಮಾಡಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಉಮ್ಮತ್ತುಗಳಿಂದಾಗಿದೆ, ನಮ್ಮ ಮುಸಲ್ಮಾನ್ ಸಮುದಾಯದಿಂದಾಗಿದೆ. ಅಷ್ಟಕ್ಕೂ ಕೂಡ ಅನಾಚಾರಗಳು ಇಂದು ಈ ಒಂದು ವೇದಿಕೆಯಲ್ಲಿ, ಈ ಒಂದು ಮುಸಲ್ಮಾನ್ ಸಮುದಾಯದಲ್ಲಿ ತಲೆದೋರ್ತಾ ಇದೆ. ಪ್ರೀತಿಯ ಸಹೋದರರೇ, ನಾವೊಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಜೀವನವನ್ನು ತೆಗೆದು ನೋಡಬೇಕಾಗಿದೆ. ಅವರು ವಿವಾಹವಾದಂಥದ್ದು ಕೇವಲ ವಲಿಮಾ ನೀಡುವಂಥದ್ದು, ಅದೇ ರೀತಿ ಮಹರ್ ನೀಡುವ ಮೂಲಕವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ನೀಡಿದಂತಹ ಮಹರ್ ವಲಿಮಾ ಎಂದರೆ, ಅದು ಬೃಹತ್ತಾದ ವಲಿಮಾ ಎಂದರೆ ಒಂದು ಆಡನ್ನು ಬಲಿ ನೀಡಿ ಅದರ ಮಾಂಸ ಮತ್ತು ರೊಟ್ಟಿಯನ್ನು ನೀಡುವ ಮೂಲಕವಾಗಿತ್ತು. ಅಷ್ಟಕ್ಕೂ ಸರಳವಾಗಿತ್ತು ಅವರ ವಿವಾಹ. ಆದರೆ ಇಂದು ನಾವು ನೋಡಬಹುದು, ಇವೆಲ್ಲದರ ವಿಪರೀತವಾಗಿ ಮದುವೆ ಎಂಬ ಹೆಸರಿನಲ್ಲಿ ವಾರಗಟ್ಟಲೆಗಳ ಕಾಲ ಸಮಾರಂಭಗಳನ್ನು ಏರ್ಪಡಿಸಿಕೊಂಡು ತುಂಬಾ ದುಂದಾಗಿ ಆಹಾರವನ್ನು, ಹಣವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ನಾವೊಮ್ಮೆ ಚಿಂತಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಕುರಿತು ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ನಹಾ ಅನ್ನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಹಾ ಅನ್ ತುಆಮಿಲ್ ಮುತಬಾರಿಯಿನ ಅನ್ ಯುಕಲ. ನಿಶ್ಚಯವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಪರಸ್ಪರ ಸ್ಪರ್ಧಾ ಮನೋಭಾವದಿಂದ ಯಾರೋರ್ವನು ಜನರಿಗೆ ಆಹಾರವನ್ನು ತನ್ನ ಘನತೆಗೋಸ್ಕರ ವಿತರಿಸುತ್ತಾನೋ ಆ ಒಂದು ಭೋಜನವನ್ನು ನೀವು ಭಕ್ಷಿಸುವುದು ನಿಷಿದ್ಧವಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಅದನ್ನು ನಿಷೇಧಿಸಿದ್ದಾರೆ. ಅಷ್ಟಕ್ಕೂ ಕೂಡ ಬಹುಮಾನಯುತ ವಿಷಯವಾಗಿದೆ ಇದು. ಆದರೆ ಇಂದು ನಾವು ನೋಡಬಹುದು, ಇಂದು ನಮ್ಮ ಮುಸಲ್ಮಾನ್ ಸಮುದಾಯದಲ್ಲಿ ಯಾವುದೇ ಒಂದು ಮದುವೆ ನಡೆದರೂ ಕೂಡ ನಂತರ ನಡೆಯುವ ಮದುವೆಗಳೆಲ್ಲವೂ ಕೂಡ ಆ ಒಂದು ಮದುವೆಯನ್ನು ಮೀರಿಸಬೇಕು ಎನ್ನುವಂತಹ ಒಂದು ಮನೋಭಾವದಿಂದ ಆಗಿದೆ ನಡೆಯುತ್ತಿರುವಂತಹದ್ದು. ಅದೇ ರೀತಿ ಇಂದು ಮದುವೆ ದಿನದಂದು ನಡೆಯುತ್ತಿರುವಂತಹ ಅನಾಚಾರಗಳು ಕುರಿತು ನಾವು ಹೇಳುವುದಾದರೆ, ಇಸ್ಲಾಂ ಧರ್ಮಕ್ಕೆ ಧಕ್ಕೆಯುಂಟು ಮಾಡುವಂತಹ, ನಾಚಿಕೆಯುಂಟು ಮಾಡುವಂತಹ ಕಾರ್ಯಗಳಾಗಿದೆ ಇಂದು ನಡೆಯುತ್ತಿರುವಂತಹದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಹೇಳುತ್ತಾರೆ, ನೀವು ಮದುವೆ ದಿನದಂದು ದಫ್ ಕಾರ್ಯಕ್ರಮಗಳನ್ನು ಮಾಡಿಸಿ ಸಂಭ್ರಮಿಸಿ ಎಂದಾಗಿದೆ. ಆದರೆ ನಾವು ಇಂದು ನೋಡಬೇಕು, ಇಲ್ಲಿ ಮುಸಲ್ಮಾನ್ ಸಮುದಾಯದಲ್ಲಿ ಒಂದು ಮದುವೆ ಮನೆಯಲ್ಲಿ ಮಗರಿಬ್ ಸಮಯದಲ್ಲಿ ಮೌಲೂದ್ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು, ಅದೇ ಮದುವೆ ಮನೆಯಲ್ಲಿ ಇಶಾ ಸಮಯವಾಗುವಾಗ DJ ಹಾಡುಗಳನ್ನು ಇಟ್ಟುಕೊಂಡು ಅನಿಸ್ಲಾಮಿಕವಾಗಿ ದೀನಿನ ಕಾರ್ಯವನ್ನು ಬಹಿರಂಗ ರೂಪದಲ್ಲಿ ಪರಿಹಾಸ್ಯ ಮಾಡುವಂತಹ ಒಂದು ವಿಷಯವಾಗಿದೆ ಇಲ್ಲಿ ನಡೆಯುತ್ತಿರುವಂತಹದ್ದು. ಪ್ರೀತಿಯ ಸಹೋದರರು, ನಾವು ಚಿಂತಿಸಬೇಕು. ಈ ಒಂದು ಪ್ರಪಂಚದಲ್ಲಿರಲಿ, ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಸ್ಲಮ್ಗಳಲ್ಲಿ ಜೀವಿಸಿರುವಂತಹ ಬಡ ಜನರು ಒಂದು ಹೊತ್ತಿನ ಆಹಾರವನ್ನು ಸೇವಿಸುವುದಿರಲಿ, ಆಹಾರವನ್ನು ಸೇವಿಸಲು ಆಗ್ರಹಿಸಲು ಕೂಡ ಕಷ್ಟಪಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಮುಸಲ್ಮಾನ್ ಸಮುದಾಯದಲ್ಲಿ ನಡೆಯುತ್ತಿರುವಂತಹ ಮದುವೆಗಳು, ಒಂದು ವಾರಗಳ ಕಾಲ ನಡೆಯುವಂತಹ ಒಂದು ಮದುವೆಗಳು, ಹಳದಿ, ಬ್ರೈಡ್ ಗ್ರೂಮ್, ಅದೇ ರೀತಿ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ದುಂದಾಗಿ ಆಹಾರವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಪ್ರವಾದಿ ಅಲ್ಲಾಹನು ಪರಿಶುದ್ಧ ಕುರ್ಆನಿನಲ್ಲಿ ಅವತೀರ್ಣಗೊಳಿಸುತ್ತಾನೆ, ಯಾವುದೇ ಒಂದು ಕಾರ್ಯವು ನಿಮಗೆ ನಿಷಿದ್ಧ ಎಂದು ನಿಮಗೆ ತಿಳಿದರೂ ಕೂಡ ನೀವು ಆ ಕಾರ್ಯವನ್ನು ಮತ್ತೆ ನಡೆಸಿದರೆ ಇನ್ನಕ ಇದಲ್ಲ ಮಿನಲ್ ಝಾಲಿಮೀನ್, ನಿಶ್ಚಯವಾಗಿ ನೀನು ಆ ಸಮಯದಲ್ಲಿ ಅಕ್ರಮಿಗಳಾಗಿದ್ದೀರಿ ಎಂದಾಗಿದೆ. ಇಷ್ಟು ಬಹಿರಂಗವಾಗಿ
ಪೂರ್ವಕವಾಗಿ ಕುರ್ಆನಿನಲ್ಲಿ ಅವತೀರ್ಣಗೊಂಡಿರುವಾಗಲೂ ನಿರ್ಲಕ್ಷಿಸುತ್ತಿದ್ದಾರೆ ಎಂದರೆ ಪ್ರೀತಿಯ ಸಹೋದರರು ನಾವು ಚಿಂತಿಸಬೇಕು. ಅಷ್ಟಕ್ಕೂ ಕೂಡ ನಮ್ಮ ಇಸ್ಲಾಂ ಸಮುದಾಯದಲ್ಲಿ ಅನಾಚಾರಗಳು ತಲೆದೋರ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನವೊಮ್ಮೆ ನಾವೊಮ್ಮೆ ಅವಲೋಕಿಸಿ ನೋಡಬೇಕಾಗಿದೆ. ಪ್ರೀತಿಯ ಸಹೋದರರೇ, ಇಂದು ಮದುವೆ ದಿನದಂದು ನಡೆಯುತ್ತಿರುವಂತಹ ಅನಾಚಾರಗಳ ಕುರಿತು ಹೇಳುವುದಾದರೆ, ಮದುವೆಯ ಮುಂಚಿತವಾಗಿ ಮೊಬೈಲ್ ಫೋನುಗಳಲ್ಲಿ ಮಾತನಾಡಿಕೊಂಡು ಹರಾಮ್ ಕೃತ್ಯವನ್ನೆಸಗಿಕೊಂಡು ಮದುವೆ ದಿನದಂದು ಆನೆಗಳ ಮೇಲೆ ಸವಾರಿ ಮಾಡಿಕೊಂಡು JCBಗಳ ಮೇಲೆ ಸವಾರಿ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಎಂದರೆ ನಾವೆಲ್ಲರೂ ಕಂಡರೆ ಭಯಪಡುವಂತಹ ಶವಾಕಾರದ ಪೆಟ್ಟಿಗೆಯಲ್ಲೂ ಕೂಡ ಸವಾರಿ ಮಾಡುತ್ತಿದ್ದಾರೆ ಎಂದರೆ ಅಷ್ಟಕ್ಕೂ ಕೂಡ ಅನಾಚಾರವು ನಮ್ಮ ಇಸ್ಲಾಂ ಸಮುದಾಯದಲ್ಲಿ ತಲೆದೋರ್ತಾ ಇದೆ. ಪ್ರೀತಿಯ ಸಹೋದರರೇ, ನಾವು ಇಂದು ಪ್ರತಿಯೊಂದು ಜಮಾತಿನಲ್ಲಿ ನಡೆಯುತ್ತಿರುವಂತಹ ಮದುವೆಗಳನ್ನು ಕಾಣಬಹುದು. 1 ವಾರಗಳ ಕಾಲ ನಡೆಯುತ್ತಿದೆ. ಹಳದಿ, ಗ್ರೂಮ್, ಬ್ರೈಡ್, ಅಡೇರ್ಬಿನ್ ನೈಟ್ ಮೊದಲಾದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಈ ಒಂದು ದುಂದಾಗಿ ಆಹಾರವನ್ನು ಪೋಲಿ ಮಾಡುತ್ತಿರುವಂತಹ ಸಮುದಾಯವೇ ಯಾರಿಗಾಗಿದೆ ನಿಮ್ಮ ತೋರ್ಪಟ್ಟಿಗೆ ರಾಜಾಟಿಗೆ? ಈ ಒಂದು ಲೋಕವು ಕೇವಲ ಕ್ಷಣಿಕವಷ್ಟೇ. ಈ ಒಂದು ಲೋಕವನ್ನು ಕೇವಲ ಮನುಷ್ಯನ ಅವಶ್ಯಕ್ಕೆ ನಿರ್ಮಿತವಾಗಿವಷ್ಟೇ. ಆದರೆ ಈ ಒಂದು ಮನುಷ್ಯನನ್ನು ಸೃಷ್ಟಿಸಿದಂತಹ ಅಲ್ಲಾಹನಿಗೆ ದ್ವೇಷ ಉಂಟು ಮಾಡುವಂತಹ ಕಾರ್ಯವನ್ನು ನೀವೆಸಗಿದರೆ ನಿಶ್ಚಯವಾಗಿಯೂ ಪರಲೋಕದಲ್ಲಿ, ನಾಳೆ ಶಾಶ್ವತವಾದ ಪರಲೋಕದಲ್ಲಿ ನೀವು ಇವೆಲ್ಲದಕ್ಕೂ ಕೂಡ ಉತ್ತರ ನೀಡಬೇಕಾದಂತಹ ಸಮಯವಿದೆ. ಅದರಿಂದ ನೀವು ಎಚ್ಚರದಿಂದ ಇರಬೇಕಾಗಿದೆ. ಅದೇ ರೀತಿ ಇಂದು ಮದುವೆ ದಿನದಂದು ನಡೆಯುತ್ತಿರುವಂತಹ ತಾಳ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವಂತಹ ದುಂಬರಾಟಗಳು ನಮಗೆಲ್ಲರಿಗೂ ತಿಳಿದಿರಬಹುದು. ಇತ್ತೀಚೆಗೆ ನಡೆದಿರುವಂತಹ ಒಂದು ಘಟನೆ, ತಾಳ ಎಂಬ ಹೆಸರಿನಲ್ಲಿ ಅನ್ಯ ಧರ್ಮೀಯರ ವೇಷಗಳನ್ನು ನಡೆಸಿಕೊಂಡು ಮುಖಕ್ಕೆ ಬಣ್ಣವನ್ನು ಬಳಿದುಕೊಂಡು ಕುಣಿದು ಕುಪ್ಪಳಿಸುತ್ತಾ ಸಂಭ್ರಮಿಸುತ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಎಂದರೆ ಇವೆಲ್ಲವೂ ಕೂಡ ಕೇವಲ ಮೋಜಿಗೆ ಅಷ್ಟೇ. ಪ್ರೀತಿಯ ಸಹೋದರ, ನಾವು ಚಿಂತಿಸಬೇಕು. ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ತೌಬಾ ಸೂರತ್ತಿನ 82ನೇ ಸೂಕ್ತದಲ್ಲಿ ಹೇಳುತ್ತಾನೆ, ಫಲ್ಯಲ್ಹಕು ಕಲೀಲಂ ಫಲ್ಯಬ್ಕು ಕಸೀರಾ ಜಜಾಅಂ ಬಿಮಾ ಕಾನು ಯಕ್ಸಿಬೂನ್. ಇದಕ್ಕೆ ಉಲಮಾಗಳು ವ್ಯಾಖ್ಯಾನವನ್ನು ನೀಡುವಂತದ್ದು, ಈ ಒಂದು ಲೋಕದಲ್ಲಿ ಅವರು ಕಡಿಮೆ ನಗಲಿ, ನಾಳೆ ಪರಲೋಕದಲ್ಲಿ ಅತಿಯಾಗಿ ಅಳಲಿ ಎಂದಾಗಿದೆ. ಇದರಿಂದ ನಾವು ತಿಳಿಯುವಂತದ್ದು, ಈ ಒಂದು ಲೋಕದಲ್ಲಿ ಯಾರೊಬ್ಬನು ಸಂಭ್ರಮಿಸಿಕೊಂಡು ಕುಪ್ಪಳಿಸಿಕೊಂಡು ನಗುತ್ತಾನೋ ಅವನು ಇವೆಲ್ಲದಕ್ಕೂ ಪಶ್ಚಾತ್ತವಾಗಿ ನಾಳೆ ಪರಲೋಕದಲ್ಲಿ ಅತಿಯಾಗಿ ಅಳುತ್ತಾನೆ ಎಂದಾಗಿದೆ. ಅದೇ ರೀತಿ ಅಲ್ಲಾಹನು ಪರಿಶುದ್ಧ ಕುರ್ಆನಿನಲ್ಲಿ ಹೇಳುತ್ತಾನೆ, ನೀವು ನಿಮ್ಮಲ್ಲಿಯ ಆದ್ದರಿಂದ ನಾವು ನಮ್ಮ ಸಮುದಾಯವನ್ನು ಅನಾಚಾರಗಳಿಂದ ದೂರಗೊಳಿಸಿ ಇಸ್ಲಾಮಿನ ಚೌಕಟ್ಟಿನಲ್ಲಿ ಜೀವಿಸಲು ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ. ಆಮೀನ್. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ತದನಂತರ ಕೋಡ್ ಲೆಟರ್ F ಆನ್ ದಿ ಸ್ಟೇಜ್. ಮುಂದಕ್ಕೆ